ಕೇವಲ 50 ದಿನದಲ್ಲಿ 90%ಗಿಂತ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಬರೀ ಸ್ಕೋರ್ ಅಷ್ಟೇ ಅಲ್ಲ, ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆ. ನೀವು ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ರೆ, ಎಕ್ಸಾಮ್ ನಡೆಯೋ ದಿನಗಳನ್ನು ಸೇರಿಸ್ಕೊಂಡ್ರೆ ನಿಮ್ಮ ಮುಂದೆ ಇರೋದು 50 ದಿನಗಳಲ್ಲ, 70 ದಿನಗಳು. 50 ದಿನಗಳು ಬಿಟ್ಬಿಡಿ, ಎಕ್ಸಾಮ್ ಶುರುವಾಗಲಿಕ್ಕೆ 30-40 ದಿನ ಇರುವಾಗ ಶುರು ಮಾಡಿದ್ರು ಇದು ಸಾಧ್ಯ ಇದೆ. ಆದರೆ ಬೇಗ ಶುರು ಮಾಡಿದಷ್ಟು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಮತ್ತು ನಿಮ್ಮ ಬದುಕಿನಲ್ಲಿ ನಿಮಗೆ ಏನೇನೋ ಗೋಲ್ಗಳಿರ್ಬೋದು, ಅವೆಲ್ಲವನ್ನು ಒಂದು ಕ್ಷಣ ಪಕ್ಕಕ್ಕಿಡಿ. ಮುಂದಿನ 70 ದಿನಗಳ ಕಾಲ ನಿಮ್ಮ ಬದುಕಿನ ಏಕೈಕ ಗೋಲ್ ಬರೋ SSLC ಎಕ್ಸಾಮಿನೇಷನಲ್ಲಿ ಅತ್ಯುತ್ತಮವಾಗಿ ಸ್ಕೋರ್ ಮಾಡೋದು. ಅರ್ಜುನ ಕೇಳಿದಾಗ ಏನು ಹೇಳ್ತಾನೆ ಹೇಳಿ? ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾನಲ್ಲ, ಹಾಗೆ ಈ 70 ದಿನಗಳ ಕಾಲ ನಿಮ್ಮ ಮುಂದೆ ಇದು ಒಂದೇ ಗೋಲು. ಆಗ ಮಾತ್ರ ಈ ಸಾಧನೆ ಸಾಧ್ಯ. ಪ್ರೀತಿಯ SSLC ವಿದ್ಯಾರ್ಥಿನಿಯರೇ, ಈ 50 ದಿನಗಳಲ್ಲಿ ಹೇಗೆ ಅತ್ಯುತ್ತಮವಾಗಿ ಓದಿ ಅತ್ಯುತ್ತಮ ಸ್ಕೋರ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಖ್ಯವಾಗಿ SSLC ಮುಗಿದ ಮೇಲೆ ನಿಮ್ಮ ಬದುಕಿನ ಕನಸುಗಳನ್ನ ಪೂರೈಸ್ಕೊಳ್ಳೋಕ್ಕೆ ಹೋಗ್ತೀರಾ ನೀವು. PU, ಡಿಗ್ರಿ, ಮಾಸ್ಟರ್ ಡಿಗ್ರಿ ಇತ್ಯಾದಿ. ಆ ಓದೋದ್ರ ಮೂಲಕ ನಿಮ್ಗೆ ಏನು ಕನಸುಗಳಿರುತ್ತೋ ಅದನ್ನು ಸಾಧಿಸಿಕೊಂಡು ಯಶಸ್ಸನ್ನು ಗಳಿಸ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರ. ಆದರೆ ನೀವು ಬದುಕಿನಲ್ಲಿ ಏನಾಗಬೇಕು ಅಂತಿರ್ತೀರೋ ಅದೇ ಆಗಬೇಕು ಅಂದರೆ, ಯಶಸ್ಸನ್ನು ಗಳಿಸಬೇಕು ಅಂದರೆ ಅತ್ಯಂತ ಮುಖ್ಯವಾದ್ದೇನು ಅಂತಂದರೆ ಓದುವುದರ ಬಗ್ಗೆ ನೀವು ಖುಷಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಖುಷಿಯಿಂದ, ಸಂತೋಷದಿಂದ, ಅತ್ಯಂತ ಕುತೂಹಲದಿಂದ, ಆಸಕ್ತಿಯಿಂದ ಓದ್ತಾ ಹೋಗ್ತಕ್ಕಂಥದ್ದು. ಯಾವ ಮಟ್ಟದಲ್ಲಿ ಇದಾಗಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಗಿಬಿಡಬೇಕು. ಓದು ಅಂದರೂ ಓದ್ತಾ ಇರಲಿಲ್ಲ, ಈಗ ನೋಡಿದ್ರೆ ಆಚೆ ಹೋಗೋಣ ಬಾ ಅಲ್ಲೋಗೋಣ ಬಾ ಅಂತ ಕರೆದ್ರೂ ಬರದೇನೆ ಕೂತ್ಕೊಂಡು ಓದ್ತಾ ಇದ್ದಾರಲ್ಲ ನಮ್ಮ ಮಕ್ಕಳು ಅಂತ ಆಶ್ಚರ್ಯ ಆಗಬೇಕು. ಆ ಮಟ್ಟದ ಉತ್ಸಾಹ, ಆ ಮಟ್ಟದ ಕುತೂಹಲ, ಆ ಮಟ್ಟದ ಆಸಕ್ತಿ, ಆ ಮಟ್ಟದ ಖುಷಿ ಓದುವುದರ ಕಡೆಗೆ ನಿಮಗೆ ಬಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸೋದ್ರಿಂದ ಯಾರೂ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಈ ಓದೋದ್ರ ಬಗ್ಗೆ ಖುಷಿ ಬೆಳೆಸ್ಕೊಳ್ಳೋದು ಹೇಗೆ? ಖುಷಿಯಿಂದ ಓದೋದು ಹೇಗೆ? ಖುಷಿಯಿಂದ ನೀವು ಓದಿದಾಗ ಏನಾಗ್ತದೆ ಅಂತಂದರೆ ಈ ಎಕ್ಸಾಮ್ ಅನ್ನೋದು ಮ್ಯಾಟ್ರೇ ಆಗಲ್ಲ, ಸ್ಕೋರಿಂಗು ಆಟೋಮ್ಯಾಟಿಕ್ಕಾಗಿ ಆಗ್ತದೆ. ಖುಷಿಯಿಂದ ಓದೋದು ಹೇಗೆ ಮತ್ತು ಎಫೆಕ್ಟಿವ್ ಆಗಿ ಓದೋದು ಹೇಗೆ ಮತ್ತು ಓದಿದ್ನೆಲ್ಲ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋದು ಹೇಗೆ, ಇವೆಲ್ಲವನ್ನು SSLC ಆದಮೇಲೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಮಾಡುವಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೀವು ಗಮನಿಸ್ತಾ ಇರಿ. ಈಗ ಈ ವಿಡಿಯೋ ವಿಷಯಕ್ಕೆ ಬರೋಣ. ಮುಂದಿನ 50 ದಿನಗಳಲ್ಲಿ ಹೇಗೆ ಅತ್ಯುತ್ತಮವಾಗಿ ಸ್ಕೋರ್ ಮಾಡೋದು SSLC ಎಕ್ಸಾಮಿನೇಷನಲ್ಲಿ ಅಂತ. ಇದಕ್ಕೆ ಉತ್ತರ ಕಂಡುಕೊಳ್ಳೋಕ್ಕೂ ಮೊದಲು ಮತ್ತೊಂದು ಪ್ರಶ್ನೆ ಬರುತ್ತೆ, ಯಾಕೆ SSLC ಎಕ್ಸಾಮಿನೇಷನಲ್ಲಿ ಸ್ಕೋರ್ ಚೆನ್ನಾಗೇ ಮಾಡಬೇಕು ಅಂತ. ಇದಕ್ಕೆ 2-3 ಉತ್ತರಗಳನ್ನ ನಾವು ಕಂಡ್ಕೋಬೋದು. ಏನು ಅಂತಂದರೆ, ಸ್ಕೋರಿಂಗ್ ಅನ್ನೋದು ನೀವು SSLCಲಿರಿ, PUCಲಿರಿ, ಡಿಗ್ರಿಲಿರಿ, ಮಾಸ್ಟರ್ ಡಿಗ್ರಿಲಿರಿ ಮಾಡಲೇಬೇಕು. ಯಾಕೆ ಅಂತಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಬುದ್ಧಿವಂತರ, ಚೆನ್ನಾಗಿ ಓದ್ತಾ ಇದ್ದಾರಾ, ಹಾರ್ಡ್ ವರ್ಕರ್ರಾ ಅನ್ನೋದನ್ನು ಫಸ್ಟ್ ಸ್ಟೆಪ್ಪಲ್ಲಿ ಯಾರ್ಯಾದರೂ ಕಂಡುಹಿಡಿಯೋದು ಯಾವುದರಿಂದ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೂಲಕ. ಹಾಗಾಗಿ ನೀವು ಸ್ಕೋರ್ ಮಾಡಲೇಬೇಕು. ಎರಡನೇ ಕಾರಣ ಏನು ಅಂತಂದರೆ, SSLC ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದಾಗ ನೀವು ಬಯಸಿದ PU ಕಾಲೇಜು, ನೀವು ಬಯಸಿದ PU ಬ್ರ್ಯಾಂಚು, ಸೈನ್ಸು, ಆರ್ಟ್ಸು, ಕಾಮರ್ಸು ಇತ್ಯಾದಿ, ಅಥವಾ ನೀವು ಬಯಸಿದ ಡಿಪ್ಲೊಮೊ ಕೋರ್ಸ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಕಾರಣ ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾದ ಕಾರಣ. ಏನು ಅಂತಂದರೆ, SSLCನಲ್ಲಿ ಓದುವಾಗ ನೀವು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಸ್ಕೋರನ್ನು ಚೆನ್ನಾಗಿ ಮಾಡಿದಾಗ ಮುಂದೆ ನೀವು ಓದ್ತಾ ಹೋಗ್ತಿರಲ್ಲ, ಆರ್ಟ್ಸ್ ಓದ್ತಿರೋ, ಕಾಮರ್ಸ್ ಓದ್ತಿರೋ, ಸೈನ್ಸ್ ಓದ್ತಿರೋ, ಮ್ಯಾನೇಜ್ಮೆಂಟ್ ಓದ್ತಿರೋ, ಏನೇ ಓದಿದ್ರು ಕೂಡ SSLCಲಿ ಏನು ಓದಿ ಅರ್ಥ ಮಾಡ್ಕೊಂಡಿರ್ತಿರಲ್ಲ ಈ ಸಬ್ಜೆಕ್ಟ್ಗಳು ಅಲ್ಲಿ ಮುಂದಿನ ಓದಿಗೆ ಒಂದು ಫೌಂಡೇಶನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮುಂದಿನ ಓದು ನಿಮಗೆ ಸುಲಭ ಆಗ್ತದೆ. ಅಂದರೆ ಮುಂದೆ ನೀವು ಓದುವಾಗ ಯಾವುದೇ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಸ್ಕೋರ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಮತ್ತು ಯಾವುದೇ ವಿದ್ಯಾರ್ಥಿನಿ ಯಾವುದೇ ಒಂದು ಸಬ್ಜೆಕ್ಟನ್ನು ತಾನೇ ಖುಷಿಯಿಂದ ಓದಿ ಅರ್ಥ ಮಾಡಿಕೊಂಡು ಕಲಿಯೋದಿರ್ತದಲ್ಲ, ಇದೇ ಅತ್ಯುತ್ತಮವಾದ ಮೆಥಡ್ಡು. ಇದಕ್ಕೆ ಈ SSLC ಎಕ್ಸಾಮ್ ಏನಿದೆ ಇದು ಬುನಾದಿ ಹಾಕುತ್ತೆ. ಹಾಗಾಗಿ SSLC ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಓದಿ ಸಬ್ಜೆಕ್ಟ್ನೂ ಅರ್ಥ ಮಾಡಿಕೊಂಡು ಸ್ಕೋರನ್ನು ಕೂಡ ಅತ್ಯುತ್ತಮವಾಗಿ ಮಾಡೋದು ಅತ್ಯಂತ ಮುಖ್ಯವಾದ್ದು. ಈಗ ಈ 50 ದಿನಗಳಲ್ಲಿ ಹೇಗೆ ಓದಬೇಕು, ಅತ್ಯುತ್ತಮವಾಗಿ ಸ್ಕೋರ್ ಮಾಡಬೇಕು ಅಂದರೆ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅನ್ನೋ ವಿಷಯಕ್ಕೆ ಬರೋಣ. ಈ 50 ದಿನಗಳಲ್ಲಿ ನೀವು ಅತ್ಯುತ್ತಮವಾಗಿ ಓದಬೇಕು, ಸ್ಕೋರ್ ಮಾಡಬೇಕು ಅಂತಂದರೆ 3 ಮುಖ್ಯ ವಿಷಯಗಳನ್ನ ನೀವು ಗಮನಿಸ್ಕೊಳ್ಳೇಬೇಕು. ಅದರಲ್ಲಿ ಮೊದಲನೇ ವಿಷಯ ಇದೆಯಲ್ಲ, ಅದಂತೂ ಅತ್ಯಂತ ಮುಖ್ಯ. ಏನು ಅಂತಂದರೆ, ಮೊದಲನೇ ವಿಷಯ ನಿಮ್ಮ ಮೈಂಡ್ಸೆಟ್ ಅಥವಾ ನಿಮ್ಮ ಮನೋಭಾವ. ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಬದುಕಿನಲ್ಲಿ ನಿಮಗೆ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು, ಬಿಸ್ನೆಸ್ ಪರ್ಸನ್ ಆಗಬೇಕು, ಈ ರೀತಿ ಏನೇನೋ ಗೋಲ್ಗಳಿರ್ಬೋದು ನಿಮಗೆ. ಆ ಎಲ್ಲ ಗೋಲ್ಗಳನ್ನು ಪಕ್ಕಕ್ಕಿಡಿ. ಸದ್ಯಕ್ಕೆ ಮುಂದಿನ 70 ದಿನಗಳ ಕಾಲ ನಿಮಗೆ ಇರುವಂಥ ಏಕೈಕ ಗೋಲು, ನೀವೇ ಇಷ್ಟಪಟ್ಟು ಆಯ್ಕೆ ಮಾಡಿಕೊಳ್ಳುವ ಏಕೈಕ ಗೋಲ್ ಯಾವುದಾಗಿರಬೇಕು ಅಂತಂದರೆ, ಬರುವ SSLC ಎಕ್ಸಾಮಿನೇಷನ್ನಲ್ಲಿ ನಾನು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಅತ್ಯುತ್ತಮವಾಗಿ ಸ್ಕೋರ್ ಮಾಡ್ತೀನಿ ಅನ್ನುವುದು ಮುಂದಿನ 70 ದಿನಗಳ ಕಾಲ ನಿಮ್ಮ ಬದುಕಿನ ಏಕೈಕ ಗೋಲ್ ಆಗಿರಬೇಕು. ಆ ಗೋಲನ್ನು ನೀವೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಮ ಹೈಯೆಸ್ಟ್ ಕಮಿಟ್ಮೆಂಟು ಆ ಗೋಲ್ ಕಡೆಗಿರಬೇಕು. ಆ ಮಟ್ಟದ ಕಮಿಟ್ಮೆಂಟ್ ನಿಮಗಿದ್ದಾಗ ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಅಚೀವಿಂಗ್ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಇನ್ ದಿಸ್ ಕಮ್ಮಿಂಗ್ SSLC ಎಕ್ಸಾಮಿನೇಷನ್. ಒಂದು ಸೇಯಿಂಗ್ ಇದೆ ಇಂಗ್ಲೀಷ್ನಲ್ಲಿ, ಏನಂತಂದರೆ, ಎ ಫೇಲ್ಯೂರ್ ಎಸ್ಟಾಬ್ಲಿಷಸ್ ಓನ್ಲಿ ದಿಸ್ ದ್ಯಾಟ್
ಯುವರ್ ಡಿಟರ್ಮಿನೇಷನ್ ಟು ಗೆಟ್ ಸಕ್ಸೀಡ್ ವಾಸ್ ನಾಟ್ ಸ್ಟ್ರಾಂಗ್ ಎನಫ್ ಅಂತ. ಇದರ ಅರ್ಥ ಏನು ಅಂತಂದರೆ, ನೀವು ಯಾವ ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದರಲ್ಲಿ ನೀವು ಸಾಧನೆ ಮಾಡದೆ ಫೇಲ್ ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಆ ಸಾಧನೆ ಮಾಡಬೇಕಾದ್ರೆ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆ ವಿಷಯದ ಬಗ್ಗೆ, ಆ ಸಾಧನೆ ಬಗ್ಗೆ ದೃಢ ನಿಶ್ಚಯ ಇರಬೇಕಾಗಿತ್ತೋ ಅಷ್ಟು ಇರಲಿಲ್ಲ ಅನ್ನೋದೇ ಕಾರಣ ಆಗಿರುತ್ತೆ ಅಂತ. ಹಾಗಾಗಿ ನೀವು ಈಗ ಇದೇ ನನ್ನ ತಕ್ಷಣದ ಗೋಲ್ ಅಂದ್ಕೊಂಡು ಅದಕ್ಕೆ ಕಮಿಟೆಡ್ ಆಗಿ ವರ್ಕ್ ಮಾಡಿದ್ರೆ ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಅಚೀವಿಂಗ್ ಯುವರ್ ಗೋಲ್. ಮತ್ತು ಈ ರೀತಿ ಮನಸ್ಥಿತಿಯಿಂದ ಶುರು ಮಾಡಿದಾಗ ನಿಮಗೆ ಈ ಮುಂದಿನ 50 ದಿನಗಳು, ಮುಂದಿನ 70 ದಿನಗಳು ನೀವು ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಹಾರ್ಡ್ ವರ್ಕ್ ಅಂತಲೇ ಅನಿಸಲ್ಲ. ಯಾಕೆ ಅಂದರೆ ನೀವೇ ಈ ಗೋಲನ್ನು ಸೆಲೆಕ್ಟ್ ಮಾಡಿಕೊಂಡು, ನೀವೇ ಈ ಗುರಿಯನ್ನು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀರಾ. ಹಾಗಿದ್ದಾಗ ಹಾರ್ಡ್ ವರ್ಕ್ ಕೂಡ ಹಾರ್ಡ್ ವರ್ಕ್ ಅನಿಸಲ್ಲ. ಈ ಮೈಂಡ್ಸೆಟ್ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಇಂಪಾರ್ಟೆಂಟು. ಇದು ಬಂದರೆ ಮಾತ್ರ ಮುಂದಿನ ಕೆಲಸ ಸಾಧ್ಯ. ಇನ್ನು ಅದಕ್ಕೆ ಮುಂಚೆ ಒಂದು ವಿಷಯ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ iDina.com ನಿಮ್ಮ ಮುಂದೆ ಈ ರೀತಿಯ ಜನರಿಗೆ ಉಪಯುಕ್ತವಾದಂಥ ಅನೇಕ ಲೇಖನಗಳನ್ನ, ವಿಡಿಯೋಗಳನ್ನ ಪಬ್ಲಿಷ್ ಮಾಡ್ತಾ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲದೆ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ದೇಶಕ್ಕೆ ಅತ್ಯಂತ ಅಗತ್ಯ ಇರತಕ್ಕಂಥ ಸಾಮಾಜಿಕ ರಾಜಕೀಯ ವಿಷಯಗಳಲ್ಲಿ ವಸ್ತುನಿಷ್ಠವಾದ ವರದಿಗಳು, ವಸ್ತುನಿಷ್ಠವಾದ ವಿಡಿಯೋಗಳನ್ನ ಜನರ ಮುಂದೆ ಇಡೋದ್ರ ಮೂಲಕ ಜನರಿಗೆ ಸತ್ಯವನ್ನು, ವಾಸ್ತವವನ್ನು ತಿಳಿಸುವಂಥ ಕೆಲಸವನ್ನು iDina.com ಮಾಡ್ತಾ ಇದೆ. ಈ ರೀತಿ ಒಂದು ನಿಜವಾದ ಜನಪರವಾದ ಮೀಡಿಯಾ ಆಗಿ ನಡ್ಕೊಂಡು ಹೋಗಬೇಕು ಅಂತಂದರೆ ನಿಮ್ಮ ಸಹಕಾರ, ನಿಮ್ಮ ಸಹಾಯ ಅತ್ಯಂತ ಮುಖ್ಯ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ, ನೀವು ಪ್ರತಿಯೊಬ್ಬರು ತಿಂಗಳಿಗೆ ಕೇವಲ 25 ರೂಪಾಯಿಯನ್ನು iDina.com ಕೊಡೋದ್ರ ಮೂಲಕ iDina.com ಈ ರೀತಿಯ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಹಕರಿಸಬೇಕು ಅಂತ ನಾನು ನಿಮ್ಮನ್ನು ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ. 25 ರೂಪಾಯಿ ದೊಡ್ಡದಲ್ಲ. ನೀವು ಸಾಧ್ಯ ಆದರೆ 25 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ತನಕ ಕೊಡ್ಬೋದು. ಆದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಕನಿಷ್ಠ 25 ರೂಪಾಯಿನ ಕೊಡಿ ಅಂತ. ಅದಕ್ಕೋಸ್ಕರ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ QR ಕೋಡ್ನ ಸ್ಕ್ಯಾನ್ ಮಾಡಬಹುದು. ಅದರ ಮೂಲಕ ನೀವು ತಿಂಗಳಿಗೆ 25 ರೂಪಾಯಿ ಕೊಡ್ಬೋದು. ಅಥವಾ ನಮ್ಮ iDina.com ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲಿ ಚಂದಾದಾರ ಆಗಿ ಅಂತ ಏನು ಕಾಣಿಸ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅದರ ಮೂಲಕ ನೀವು ಪೇ ಮಾಡ್ಬೋದು. ಪೇ ಮಾಡಲಿಕ್ಕೆ ನೀವು ನಿಮ್ಮ ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ ಬಳಸಬಹುದು. ಅಥವಾ ನಿಮ್ಮ ಡೆಬಿಟ್ ಕಾರ್ಡನ್ನು ಕೂಡ ಬಳಸಿ ನಮಗೆ ತಿಂಗಳಿಗೆ ಪ್ರತಿ ತಿಂಗಳು ಕನಿಷ್ಠ 25 ರೂಪಾಯಿನ ಕೊಡೋದ್ರ ಮೂಲಕ ನೀವು iDina.com ಇಂಥ ಒಳ್ಳೆಯ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಆಗ್ರಹಪೂರ್ವಕವಾಗಿ ನಿಮ್ಮ ಹತ್ರ ಕೇಳ್ಬಿಡ್ತಾ ಇದ್ದೀನಿ. ಎರಡನೇ ಮುಖ್ಯ ವಿಷಯ ಏನು ಅಂತಂದರೆ, ನಿಮ್ಮ ಬಗ್ಗೆ, ನಿಮ್ಮ ಸಿದ್ಧತೆಯ ಬಗ್ಗೆ, ನಿಮ್ಮ ಪ್ರಿಪರೇಷನ್ ಬಗ್ಗೆ ನಿಮಗಿರುವ ಕ್ಲಾರಿಟಿ. ಅಂದರೆ ನೀವು ಈಗ ಯಾವ ಸ್ಟೇಜಲ್ಲಿದ್ದೀರಾ ಅನ್ನೋದು ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿರಬೇಕು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಎರಡನೇ ಮುಖ್ಯ ವಿಷಯ ನಾನು ಹೇಳ್ತಾ ಇದ್ದೀನಿ. ಈಗೇನು ಮಾಡಿ ಅಂತಂದರೆ, ಪೆನ್ನು ಪೇಪರ್ ತೊಗೊಳ್ಳಿ. ಪೆನ್ನು ಪೇಪರ್ ತೊಗೊಂಡು 1 by 1 ಬರ್ಕೊಳ್ತಾ ಹೋಗಿ. ನಂಬರ್ 1, ಎಷ್ಟು ಸಬ್ಜೆಕ್ಟ್ಗಳನ್ನ ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ ಅಂತಂದರೆ, ಯಾವುದಾದ್ರೂ ಒಂದು ಸಬ್ಜೆಕ್ಟು ಈಗಾಗಲೇ ನೀವು ಓದಿ ಮುಗಿಸ್ಬಿಟ್ಟಿದ್ರೆ ಆ ಸಬ್ಜೆಕ್ಟಲ್ಲಿ ಯಾವ ಕ್ವಶನ್ನು ಎಷ್ಟೊತ್ತಿನಲ್ಲಿ ಯಾವ ರೀತಿ ಕೇಳಿದ್ರು ಆನ್ಸರ್ ಹೇಳುವ ಮಟ್ಟಕ್ಕೆ ಎಷ್ಟು ಸಬ್ಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಗುರ್ತಾಕೊಳ್ಳಿ. ನಂಬರ್ 2, ಯಾವುದೇ ಒಂದು ಸಬ್ಜೆಕ್ಟ್ನ ನೀವು ಕಂಪ್ಲೀಟಾಗಿ ಓದದೇ ಇರ್ಬೋದು. ಒಂದೊಂದು ಸಬ್ಜೆಕ್ಟಲ್ಲಿ ಕೆಲವು ಚಾಪ್ಟರ್ಗಳನ್ನ ಓದಿರ್ಬೋದು. ಹಾಗಾಗಿ ಏನು ಮಾಡಿ, ನಂಬರ್ 2, ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಗಳನ್ನ ಕಂಪ್ಲೀಟಾಗಿ ಓದಿದ್ದೀನಿ ಅದನ್ನು ಬರ್ಕೊಳ್ಳಿ. ನಂಬರ್ 3, ಕೆಲವು ಚಾಪ್ಟರ್ಗಳನ್ನ ನೀವು ಅರ್ಧಂಬರ್ಧ ಓದಿರ್ಬೋದು. ಯಾವ ಚಾಪ್ಟರ್ಗಳನ್ನ ಕಂಪ್ಲೀಟ್ ಓದಿದ್ದೀನಿ, ಯಾವ ಚಾಪ್ಟರ್ಗಳನ್ನ ಅರ್ಧಂಬರ್ಧ ಓದಿದ್ದೀನಿ ಅದನ್ನು 3ನೇ ಪಾಯಿಂಟಾಗಿ ಬರ್ಕೊಳ್ಳಿ. 4ನೇ ಪಾಯಿಂಟು, ಪ್ರತಿ ಸಬ್ಜೆಕ್ಟಲ್ಲಿ ನಿಮಗೆ ಕೆಲವು ಚಾಪ್ಟರ್ಗಳು ಕಷ್ಟ ಇರ್ಬೋದು. ಯಾವ ಚಾಪ್ಟರ್ಗಳು ನಿಮಗೆ ಕಷ್ಟ ಇದೆ ಅದನ್ನು ಬರ್ಕೊಳ್ಳಿ. ಅದೇ ರೀತಿ ಒಂದೊಂದ್ಸಲ ಏನಾಗ್ಬೋದು ಅಂತಂದರೆ, ಯಾವುದೋ ಒಂದು ಸಬ್ಜೆಕ್ಟೇ ಕಷ್ಟ ಇರ್ಬೋದು. ಯಾರಿಗೋ ಒಬ್ಬರಿಗೆ ಎಲ್ಲವೂ ಈಸಿ ಇರ್ಬೋದು, ಸೈನ್ಸ್ ಕಷ್ಟ ಇರ್ಬೋದು. ಇನ್ಯಾರೋ ಒಬ್ಬರಿಗೆ ಮ್ಯಾಥ್ಸ್ ಕಷ್ಟ ಇರ್ಬೋದು. ಅದನ್ನು ಬರ್ಕೊಳ್ಳಿ. ಇಷ್ಟೆಲ್ಲ ಬರ್ಕೊಂಡಾಗ ಫಾರ್ ಎ ಮೊಮೆಂಟ್ ಇಮ್ಯಾಜಿನ್, ನೀವು ಒಂದು ಸಬ್ಜೆಕ್ಟಲ್ಲಿ ಒಂದು ಪಾಠನೂ ಓದೇ ಇಲ್ಲ ಇಲ್ಲಿ ತನಕ ಸರಿಯಾಗಿ ಅಂತ ಅಂದ್ಕೊಳ್ಳಿ. ಎಲ್ಲವನ್ನೂ ಅರ್ಧಂಬರ್ಧ ಓದಿದ್ದೀರ ಅಂದ್ಕೊಳ್ಳಿ. ಆದರೂ ಕೂಡ ಮುಂದಿನ 50 ದಿನಗಳಲ್ಲಿ ಕರೆಕ್ಟಾಗಿ ಓದಿದ್ರೆ, ಈ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನೀವು ಒಳ್ಳೆಯ ಸ್ಕೋರನ್ನು ಮಾಡೋಕ್ಕೆ ಸಾಧ್ಯ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ಎನಿವೆ, ನೀವು ಈ ಕ್ಷಣದಲ್ಲಿ ನಿಮ್ಮ ಪ್ರಿಪರೇಷನ್ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನೀಟಾಗಿ ಈ 4 ಪಾಯಿಂಟ್ಗಳಲ್ಲಿ ಬರ್ಕೊಳ್ಳಿ. ಇದು ಎರಡನೇ ವಿಷಯ. ಇನ್ನು ಮೂರನೇ ವಿಷಯ ಏನು ಅಂತಂದರೆ, ಈಗ ನೀವು ಮೈಂಡ್ಸೆಟ್ ರೆಡಿ ಇದೆ ನಿಮ್ಮದು, ನೀವು ಓದಕ್ಕೆ ರೆಡಿ ಇದ್ದೀರಾ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಮುಂದಿನ 70 ದಿನಗಳ ಕಾಲ ನಿಮ್ಮ ಗೋಲ್ ಏನು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ, ಮತ್ತು ನೀವು ನಿಮ್ಮ ಪ್ರಿಪರೇಷನ್ ಸ್ಟೇಜು ಯಾವ ಮಟ್ಟದಲ್ಲಿದೆ, ಎಲ್ಲಿದೆ ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀರಾ. ಮೂರನೇದು, ಅತಿ ಮುಖ್ಯವಾಗಿ, ನಾವು ಯಾವುದೇ ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತಂದರೂ ನಮ್ಮ ಸಾಮರ್ಥ್ಯ ಎಷ್ಟೇ ಇದ್ದರೂ ಕೂಡ ನಾವು ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ನಮ್ಮ ಕೆಪಾಸಿಟಿ ಎಷ್ಟೇ ಇರ್ಬೋದು, ಆದರೆ ನಾವು ಸಿಸ್ಟಮ್ಯಾಟಿಕ್ಕಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ ನಮ್ಮ ಕೆಪಾಸಿಟಿ ಎಷ್ಟೇ ಇದ್ದರೂ ನಮ್ಮ ಕೆಪಾಸಿಟಿಯ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮೂರನೇ ಮುಖ್ಯ ವಿಷಯ ಏನು ಅಂತಂದರೆ, ಒಂದು ಸೈಂಟಿಫಿಕ್ ಆದ, ವರ್ಕಬಲ್ ಆದ, ರಿಯಲಿಸ್ಟಿಕ್ ಆದ ಟೈಮ್ ಟೇಬಲ್ ಮತ್ತು ಅಷ್ಟೇ ಸೈಂಟಿಫಿಕ್ ಆದ ಒಂದು ರಿವಿಷನ್ ಪ್ಲ್ಯಾನ್. ಇದು ಮೂರನೇ ಮುಖ್ಯ ವಿಷಯ.
ಒಟ್ಟಾರೆಯಾಗಿ ಡಿಯರ್ ಸ್ಟೂಡೆಂಟ್ಸ್, ಈ ಬರುವ SLC ಎಕ್ಸಾಮಿನೇಷನ್ನಲ್ಲಿ ನೀವು ಅತ್ಯುತ್ತಮವಾಗಿ ಸ್ಕೋರ್ ಮಾಡಬೇಕು, ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಈ 3 ಮುಖ್ಯ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು. ಒಂದು, ನಿಮ್ಮ ಮೈಂಡ್ ಸೆಟ್ಟು. 2ನೇದು, ಪ್ರಿಪರೇಷನ್ನಲ್ಲಿ ನೀವು ಯಾವ ಸ್ಟೇಜಲ್ಲಿದ್ದೀರಿ ಅಂತಕ್ಕಂಥದ್ದು. 3ನೇದು, ಒಂದು ವರ್ಕಬಲ್ ಆದ ಸೈಂಟಿಫಿಕ್ ಆದ ಟೈಮ್ ಟೇಬಲು, ಅಷ್ಟೇ ವರ್ಕಬಲ್ ಆದ ಸೈಂಟಿಫಿಕ್ ಆದ ರಿವಿಷನ್ ಪ್ಲ್ಯಾನು. ಇದು ನಿಮ್ಮ ಹತ್ರ ರೆಡಿ ಇರಬೇಕು. ಇದಾದ ಮೇಲೆ ಮುಂದಿನ ಘಟ್ಟ. ಈಗ ನಾನು ಒಂದು ಸೈಂಟಿಫಿಕ್ ಆದ ವರ್ಕಬಲ್ ಆದ ಟೈಮ್ ಟೇಬಲ್ ಹೇಗಿರಬಹುದು ಅನ್ನೋ ಒಂದು 2 ಮಾಡೆಲ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಅದನ್ನು ಗಮನಿಸಿ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಆ ಟೈಮ್ ಟೇಬಲ್ಗಳನ್ನ ನೀವು ಮಾಡಿಫೈ ಮಾಡ್ಕೋಬೋದು. ಮೊದಲನೇದಾಗಿ ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಹೇಗೆ. ನಾನು ನಿಮ್ಮ ಮುಂದೆ 2 ಟೈಮ್ ಟೇಬಲ್ಗಳನ್ನ ಪ್ರೆಸೆಂಟ್ ಮಾಡ್ತೀನಿ. ಒಂದು ಟೈಮ್ ಟೇಬಲ್ ಏನು ಅಂತಂದರೆ ರಜಾ ದಿನಗಳಲ್ಲಿ ಎಲ್ಲ ಟೈಮ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಕ್ಕಂಥ ಟೈಮ್ ಟೇಬಲ್ಲು. ರಜಾ ದಿನಗಳು ಅಂದಾಗ ನಿಮಗೆ ಭಾನುವಾರಗಳು ರಜಾ ಇರುತ್ತೆ, ಗೌರ್ಮೆಂಟ್ ಹಾಲಿಡೇಸ್ ರಜಾ ಇರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಎಕ್ಸಾಮ್ ಹತ್ರ ಬಂದಾಗೆ ಕನಿಷ್ಠ 15ರಿಂದ 20 ದಿನ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ. ಈ ರಜಾ ದಿನಗಳಲ್ಲಿ ಇಡೀ ದಿನವನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಓದೋದು ಹೆಂಗೆ ಅನ್ನೋ ಟೈಮ್ ಟೇಬಲ್ನ ನಾನಿಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನೀವು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ. 5 ಗಂಟೆಗೆ ಎದ್ದ ಮೇಲೆ ಬ್ರಷ್ ಮಾಡ್ತೀರಾ, ಫ್ರೆಶ್ ಆಗ್ತೀರಾ. ಆಮೇಲೆ 10 ನಿಮಿಷ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಥವಾ ಧ್ಯಾನ ಅಂತಂದರೆ ಕೆಲವ್ರಿಗೆ ಅಭ್ಯಾಸ ಇರ್ಬೋದು. ಅಭ್ಯಾಸ ಇಲ್ಲದೆ ಇದ್ದರೆ ಚಕ್ಲಬಕ್ಲ ಹಾಕ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಅಷ್ಟೇ. 10 ನಿಮಿಷಗಳ ಕಾಲ ಮಾಡಿ ಸಾಕು, 10ರಿಂದ 15 ನಿಮಿಷಗಳ ಕಾಲ. ಮೆಡಿಟೇಷನ್ ಅನ್ನೋದು ನಿಮ್ಮ ಬ್ರೈನ್ ಪವರ್ ಇಂಪ್ರೂವ್ ಮಾಡಲಿಕ್ಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇಡೀ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತೆ. ಅದಾದಮೇಲೆ 5:30ಯಿಂದ 8:30 ತನಕ ಸೈನ್ಸ್ ಓದಿ. 8:30ಯಿಂದ 9:30 ತನಕ ನಿಮ್ಮ ಸ್ನಾನ ತಿಂಡಿ ಇತ್ಯಾದಿ ಮುಗಿಸ್ಕೊಳ್ಳಿ. 9:30ಯಿಂದ 11 ಗಂಟೆ ತನಕ ಹಿಂದಿ ಓದಿ. ಆಮೇಲೆ 11ರಿಂದ 11:30 ತನಕ ಬ್ರೇಕ್. ಈ ಬ್ರೇಕ್ ಟೈಮ್ನಲ್ಲಿ ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ಬೋದು, ಪೇರೆಂಟ್ಸ್ ಜೊತೆ ಮಾತಾಡ್ಬೋದು, ಅಕ್ಕ ತಂಗಿರು ಅಣ್ಣ ತಮ್ಮದರಿದ್ದರೆ ಅವ್ರ ಜೊತೆ ಆಟ ಆಡ್ಬೋದು, ಮಾತಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು, ಅಥವಾ ಹಾಡು ಕೇಳ್ಬೋದು, ಸುಮ್ಮನೆ ಸುತ್ತಾಡ್ಬೋದು. ಆದಷ್ಟು ಆ ಬ್ರೇಕ್ ಟೈಮಲ್ಲೂ ಕೂಡ ಮೊಬೈಲಲ್ಲಿ ರೀಲ್ಸ್ ನೋಡೋ ಅಭ್ಯಾಸ ಇದ್ದರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ 11:30ಯಿಂದ 1 ಗಂಟೆ ತನಕ ಕನ್ನಡ ಓದಿ. 1ರಿಂದ 2 ಗಂಟೆ ತನಕ ನಿಮ್ಮ ಲಂಚ್ ಟೈಮು. ಊಟ ಮಾಡಿದ್ಮೇಲೆ ಒಂದು 20 ನಿಮಿಷ ಮಲಕ್ಕೊಳ್ಳಿ. ಯಾಕೆ ಅಂತಂದರೆ ಊಟ ಆದಮೇಲೆ ಒಂದು 20 ನಿಮಿಷ ಮಲಕ್ಕೊಂಡ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಆಮೇಲೆ ಓದೋದನ್ನು ಇನ್ನೂ ಚೆನ್ನಾಗಿ ಓದ್ಬೋದು ನೀವು. ಅದಾದಮೇಲೆ 2ರಿಂದ 4:30 ತನಕ ಮ್ಯಾಥಮ್ಯಾಟಿಕ್ಸು. ದೆನ್ 4:30ಯಿಂದ 5:30 ತನಕ ನೀವು ಬ್ರೇಕ್ ತೊಗೊಳ್ಳಿ. 4:30ರಿಂದ 5:30 ತನಕ ನೀವು ಫ್ರೆಂಡ್ಸ್ ಜೊತೆ ಸುತ್ತಾಡಿ, ಇಲ್ಲ ಆಟ ಆಡೋ ಅಭ್ಯಾಸ ಇದ್ದರೆ ಆಟ ಆಡಿ. ಈ ರೀತಿ ಇಡೀ ಮೈಂಡು ಬಾಡಿ ಫ್ರೆಶ್ ಆಗಲಿ ನಿಮಗೆ. ಆಮೇಲೆ 5:30ರಿಂದ 8 ಗಂಟೆ ತನಕ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ. ದೆನ್ 8ರಿಂದ 8:30 ತನಕ ಊಟ. 8:30ಯಿಂದ ರಾತ್ರಿ 10 ಗಂಟೆ ತನಕ ಇಂಗ್ಲೀಷ್. ಈ ರೀತಿ ಇಡೀ ದಿನದ ಟೈಮ್ ಟೇಬಲ್ನ ನಾನಿಲ್ಲಿ ರಜಾ ದಿನಗಳಲ್ಲಿ ಸೆಟ್ ಮಾಡಿದ್ದೀನಿ. ಆದಷ್ಟು ಇಲ್ಲಿ ಸೆಟ್ ಮಾಡುವಾಗ ಮಧ್ಯ ಹೆಚ್ಚು ಅನಿಸೋಷ್ಟೇ ಬ್ರೇಕ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಶುರು ಮಾಡುವಾಗ ಒಟ್ಟಿಗೆ ದಿನಕ್ಕೆ 15 ಗಂಟೆ 16 ಗಂಟೆ ಶುರು ಮಾಡೋಕ್ಕೆ ಹೋದರೆ ಹೆಕ್ಟಿಕ್ ಆಗುತ್ತೆ, ನಿಮಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಟ್ಟು 12ರಿಂದ 12:30 ಗಂಟೆ ಮಾತ್ರ ಓದ್ತೀರ ಇಡೀ ದಿನದಲ್ಲಿ. ಹೋಗ್ತಾ ಇಷ್ಟು ಸಾಕಾಗ್ತದೆ ನಿಮಗೆ. ಅಕಸ್ಮಾತ್ ಎಕ್ಸಾಮ್ ಹತ್ರ ಬಂದಾಗ ಸಾಕಾಗಲಿಲ್ಲ ಅಂದಾಗ ಇದು ಅಭ್ಯಾಸ ಆಗಿರುತ್ತೆ ನಿಮಗೆ. 12 ಗಂಟೆ ಓದಿ 15 ಗಂಟೆ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಗತ್ಯ ಇದ್ದರೆ. ನನ್ನ ಪ್ರಕಾರ ಅಗತ್ಯ ಬೀಳಲ್ಲ. ಇರಲಿ, ಇದನ್ನು ನಾನು ಜನರಲಾಗಿ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿದ್ದೀನಿ. ಇದನ್ನು ನೀವು ಇಟ್ಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಮಾರ್ಪಾಡು ಮಾಡ್ಕೋಬಹುದು. ಇದನ್ನು ನಾನು ಹೇಳುವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಕೆಲವರಿಗೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋ ಅಭ್ಯಾಸ ಇರಲ್ಲ. ರಾತ್ರಿ ಓದ್ಬೇಕಾದ್ರೆ ಒಂದು 2 ಅವರ್ ಎಕ್ಸ್ಟ್ರಾ ಎಚ್ಚರಾಗಿರ್ತೀವಿ ಅಂತ ಹೇಳ್ತಾರೆ. ಇದು ನನಗೂ ಮೊದಲೆಲ್ಲ ಅದೇ ಅಭ್ಯಾಸ ಇತ್ತು. ಹಾಗಿದ್ದಾಗ ಏನು ಮಾಡಿ ಅಂತಂದರೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಾ ಇಲ್ಲ, ನಿಮಗೆ ಅಭ್ಯಾಸ ಇಲ್ಲ ಅಂತಂದರೆ 5 ಗಂಟೆ ಬದಲು 7 ಗಂಟೆಯಿಂದ ಶುರು ಮಾಡಿ ನಿಮ್ಮ ಟೈಮ್ ಟೇಬಲನ್ನು. ಮತ್ತು ರಾತ್ರಿ 10 ಗಂಟೆ ಬದಲು 10ರಿಂದ 11:30 ತನಕ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇದು ಒಂದು ರೀತಿ. ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಇಲ್ಲದೆ ಇದ್ದವ್ರಿಗೆ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಓದೋದೇ ಅತ್ಯುತ್ತಮವಾದ ಮೆಥಡ್ ಅದಿರಲಿ. ಈಗ ಸದ್ಯಕ್ಕೆ ಈ ರೀತಿ ಮಾಡ್ಬೋದು ನೀವು, ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಇಲ್ಲ ಅಂತಂದರೆ. ಆಮೇಲೆ ಇಲ್ಲಿ ನಾನು ಬೆಳಗ್ಗೆ 5:30ರಿಂದ 8:30 ಸೈನ್ಸ್ ಅಂತ ಹಾಕಿದ್ದೀನಿ. ನಿಮ್ಮಲ್ಲಿ ಕೆಲವರಿಗೆ ಬೆಳಗ್ಗೆ ಸೈನ್ಸ್ ಓದೋಕ್ಕಿಂತಲೂ ಮ್ಯಾಥಮ್ಯಾಟಿಕ್ಸ್ ಮಾಡೋದು ಇಷ್ಟ ಇರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್ ಓದೋದು ಇಷ್ಟ ಇರ್ಬೋದು, ಅಥವಾ ಕನ್ನಡ ಇಂಗ್ಲೀಷ್ ಓದೋದು ಇಷ್ಟ ಇರ್ಬೋದು. ನಿಮ್ಮ ಮೈಂಡ್ ಸೆಟ್ಗೆ, ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನಿಮ್ಗೆ ಯಾವುದನ್ನು ಓದಿದ್ರೆ ಹೆಚ್ಚು ಕಂಫರ್ಟ್ ಅನಿಸುತ್ತೋ ಆ ರೀತಿ ನೀವು ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಉದಾಹರಣೆಗೆ ನಾನು ಇಲ್ಲಿ ನೋಡಿ, ಸೈನ್ಸ್ಗೆ 3 ಅವರ್ ಕೊಟ್ಟಿದ್ದೀನಿ, ಮ್ಯಾಥಮ್ಯಾಟಿಕ್ಸ್ ಸೋಷಿಯಲ್ ಸೈನ್ಸ್ಗೆ 2.5 ಅವರ್ಸ್ ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವು ಸೈನ್ಸ್ ಫುಲ್ ಓದ್ಬಿಟ್ಟಿರ್ತೀರ, ಈಸಿನೂ ಇದೆ, ನಿಮಗೆ ಸೈನ್ಸ್ಗೆ 3 ಅವರ್ ಅಗತ್ಯ ಇಲ್ಲ ಅನಿಸಿದ್ರೆ ಸೈನ್ಸ್ಗೆ 1.5 ಅವರ್ ಮಾಡ್ಕೊಳ್ಳಿ. ಇನ್ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಟೈಮ್ ಅಗತ್ಯ ಇದೆಯಾ ಅನಿಸುತ್ತೋ ಅದಕ್ಕೆ ತಕ್ಕನಾಗಿ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಈ ರೀತಿ ಇದೊಂದು ಜನರಲ್ ಆದ ಟೈಮ್ ಟೇಬಲು. ಇದನ್ನು ನಿಮಗೆ ಅಗತ್ಯ ಇರೋ ಥರ ನೀವು ಮಾರ್ಪಾಡು ಮಾಡ್ಕೋಬಹುದು. ಇದು ನಿಮಗೆ ರಜಾ ದಿನಗಳಲ್ಲಿ ಬಳಸ್ತಕ್ಕಂಥ ಟೈಮ್ ಟೇಬಲ್ಲು. ಆದರೆ ನಿಮ್ಮಲ್ಲಿ ಅನೇಕರಿಗೆ ಇನ್ನೂ ಸ್ಕೂಲ್ ನಡೀತಾ ಇರುತ್ತೆ, ಇನ್ನೂ 1 ತಿಂಗಳು ನಡೀಬೋದು ಸ್ಕೂಲ್ ಇರುವಾಗ ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಸ್ಕೂಲ್ ಇರುವಾಗ ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಅನ್ನೋದನ್ನು ಇಲ್ಲಿ ನಾನು ಹೇಳಿದ್ದೀನಿ. ಸ್ಕೂಲ್ ಇರುವಾಗ ಏನು ಮಾಡಿ ಅಂತಂದರೆ, ಆಗಲೂ 5ರಿಂದ 5:30 ಫ್ರೆಶ್ ಆಗೋದು ಮತ್ತು 10 ನಿಮಿಷ ಮೆಡಿಟೇಷನ್ ಇದ್ದೇ ಇರುತ್ತೆ. ಅದಾದಮೇಲೆ 5:30ರಿಂದ 6:30 ಸೈನ್ಸ್ ಓದಿ, 6:30ರಿಂದ 7:30 ಮ್ಯಾಥಮ್ಯಾಟಿಕ್ಸ್ ಓದಿ,
ಅದಾದಮೇಲೆ ಸಂಜೆ 6ರಿಂದ 7 ಗಂಟೆ ತನಕ ಸೋಷಿಯಲ್ ಸೈನ್ಸು, 7ರಿಂದ 8 ಗಂಟೆ ತನಕ ಹಿಂದಿ, 8:30ಯಿಂದ 9:30 ಇಂಗ್ಲೀಷ್, 9:30ರಿಂದ 10:30 ಕನ್ನಡ. ಈ ರೀತಿ ನೀವು ಸ್ಕೂಲ್ ದಿನಗಳಲ್ಲಿ ಈ ವೇಳಾಪಟ್ಟಿ ಮಾಡ್ಕೋಬಹುದು. ಇಲ್ಲೂ ಕೂಡ ಈ ಅಗತ್ಯಕ್ಕೆ ತಕ್ಕ ಹಾಗೆ ಇದನ್ನ ಬದಲಾವಣೆ ಮಾಡ್ಕೋಬೋದು. ಉದಾಹರಣೆಗೆ ಕೋರ್ ಸಬ್ಜೆಕ್ಟ್ಗೆ ಜಾಸ್ತಿ ಟೈಮ್ ಬೇಕು ಅಂತ ಅನ್ಸುತ್ತೆ ಅಂದ್ಕೊಳ್ಳಿ. ಹಾಗೇನು ಮಾಡಿ, ಒಂದು ದಿನ ಓನ್ಲಿ 3 ಸಬ್ಜೆಕ್ಟ್ ಓದಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ಲು 2 ಅವರ್ ಅದನ್ನು ಮಾತ್ರ ಓದಿ. ಮಾರನೇ ದಿನ 6 ಸಬ್ಜೆಕ್ಟ್ನ 1 ಅವರ್ ಓದಿ. ಈ ರೀತಿ ಮಾಡ್ಕೋಬೋದು. ಅಥವಾ ನಿಮ್ಗೆ ಅಕಸ್ಮಾತ್ ಇಂಗ್ಲೀಷ್ ಕಷ್ಟ ಇದೆ ಅನಿಸುತ್ತೆ, ಇಂಗ್ಲೀಷಲ್ಲಿ ಗ್ರಾಮರ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಆಗ ಇಂಗ್ಲೀಷ್ನ 2 ಅವರ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ಆಲ್ಟರ್ನೇಟಿವ್ ಡೇ ಓದೋ ಥರ ಮಾಡ್ಕೊಳ್ಳಿ. ಮತ್ತು ಈ ಸ್ಕೂಲ್ ಡೇನಲ್ಲಿ ಟೈಮ್ ಟೇಬಲ್ ಏನಿದೆಯಲ್ಲ, ಇಲ್ಲಿ ಇನ್ನೊಂದು ಅಗತ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಸ್ಕೂಲ್ ನಡೀತಾ ಇದೆ, ಹಾಗಿದ್ದಾಗ ನಿಮಗೆ ಒಟ್ಟು ಮನೆಯಲ್ಲಿ ಓದ್ಕೊಳ್ತಕ್ಕಂಥ ಟೈಮು ಕಡಿಮೆ ಇರುತ್ತೆ. ಆದರೆ ಸ್ಕೂಲಲ್ಲಿ ಬಹುತೇಕ ಎಲ್ಲ ಸ್ಕೂಲ್ಗಳಲ್ಲೂ ಸಿಲೆಬಸ್ ಮುಗಿಸಿರ್ತಾರೆ. ಏನು ಮಾಡ್ತಾ ಇರ್ತಾರೆ, ರಿವಿಷನ್ ಕ್ಲಾಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ವಿದ್ಯಾರ್ಥಿಗಳನ್ನ ಕೂರಿಸಿ ಓದಿಸ್ತಾ ಇರ್ತಾರೆ. ಸ್ಕೂಲಲ್ಲಿ ಏನು ರಿವಿಷನ್ ಕ್ಲಾಸ್ ಮಾಡ್ತಾ ಇರ್ತಾರೋ, ಏನು ಅಲ್ಲೇ ಕೂರಿಸಿ ಓದಿಸ್ತಾ ಇರ್ತಾರೋ, ಅದನ್ನು ನಿಮ್ಮ ಟೈಮ್ ಟೇಬಲ್ಗೆ ತಕ್ಕ ಹಾಗೆ ಯಾವ ಸಬ್ಜೆಕ್ಟಲ್ಲಿ ನೀವು ಹಿಂದೆ ಇದ್ದೀರೋ, ಯಾವ ಚಾಪ್ಟರ್ ಕಷ್ಟ ಇದೆಯೋ ಅದನ್ನು ಆ ಸಮಯದಲ್ಲಿ, ರಿವಿಷನ್ ಸಮಯದಲ್ಲಿ ಅಥವಾ ಓದಿಸುವ ಸಮಯದಲ್ಲಿ ಆ ಸಬ್ಜೆಕ್ಟ್ಗಳನ್ನ, ಆ ಚಾಪ್ಟರ್ಗಳನ್ನ ಓದುವಂಥದ್ದನ್ನು ನೀವು ಲಿಸ್ಟ್ ಮಾಡಿಕೊಂಡು ಆ ರೀತಿ ಅದನ್ನ ಫಾಲೋ ಮಾಡ್ತಾ ಹೋಗಿ. ಹಾಗಾಗಿ ನೀವು ಸ್ಕೂಲ್ ಟೈಮನ್ನೂ ಕೂಡ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ ಬಹುತೇಕ ಸ್ಕೂಲ್ಗಳಲ್ಲಿ ಈ ಟೈಮ್ನಲ್ಲಿ ರಿವಿಷನ್ ಮಾಡ್ತಿರ್ತಾರೆ ಅಥವಾ ಕೂರಿಸಿ ಓದಿಸ್ತಾ ಇರ್ತಾರೆ. ಸೊ ಇದು ರಜಾ ದಿನಗಳಲ್ಲಿರೋ ವೇಳಾಪಟ್ಟಿ ಮತ್ತು ಸ್ಕೂಲ್ ದಿನಗಳಲ್ಲಿ ಇರ್ತಕ್ಕಂಥ ವೇಳಾಪಟ್ಟಿ. ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕಾಗಿರೋದು, ನೀವು ಓದುವ ಮೆಥಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓದುವ ಮೆಥಡ್ ಸಬ್ಜೆಕ್ಟಿಂದ ಸಬ್ಜೆಕ್ಟಿಗೆ ಚೇಂಜ್ ಆಗುತ್ತೆ. ಉದಾಹರಣೆಗೆ ನಿಮಗೆ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಅಲ್ಲಿ ಓದೋದು ಜಾಸ್ತಿ ಇರಲ್ಲ, ಅದ್ರ ಬದಲು ವರ್ಕೌಟ್ ಮಾಡೋದು ಜಾಸ್ತಿ ಇರುತ್ತೆ. ಥಿಯರಮ್ಗಳಿರ್ತವೆ, ಪ್ರಾಬ್ಲಮ್ಸ್ ಇರುತ್ತೆ, ವರ್ಕೌಟ್ ಮಾಡೋದು ಜಾಸ್ತಿ ಇರುತ್ತೆ. ಸೈನ್ಸಿಗೆ ಬಂದಾಗ ಅಲ್ಲಿ ಕೆಲವು ಕಡೆ ಪ್ರಾಬ್ಲಮ್ಸು ಬರುತ್ತೆ. ಅಥವಾ ಬಯಾಲಜಿಗೆ ಬಂದರೆ ಅಲ್ಲಿ ಡಯಾಗ್ರಾಮ್ ಬಿಡಿಸೋದಿರುತ್ತೆ. ಸೊ ಅಲ್ಲಿ ಓದುವ ರೀತಿ ಡಯಾಗ್ರಾಮ್ ಬಿಡಿಸೋದೆಲ್ಲ ಸೇರಿಕೊಳ್ಳುತ್ತೆ. ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್ ಬಿಡಿಸೋದಿರ್ಬೋದು, ಅದ್ರ ಜೊತೆಗೆ ಓದೋದಿರ್ತದೆ. ಇನ್ನು ಕನ್ನಡ ಇಂಗ್ಲೀಷ್ ಬಂದಾಗ ನಿಮಗೆ ಗ್ರಾಮರ್ ಪಾರ್ಟ್ ಇರುತ್ತೆ. ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಗ್ರಾಮರ್ ಬರುತ್ತೆ. ಎಸ್ಸೆ ರೈಟಿಂಗ್ ಇರ್ಬೋದು ಅಥವಾ ಸೆಂಟೆನ್ಸ್ ಫಾರ್ಮೇಷನ್ ಇರ್ಬೋದು. ಈ ರೀತಿ ಅನೇಕ ರೀತಿಯ ಗ್ರಾಮರ್ ಪಾರ್ಟ್ ಬರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡುವ ರೀತಿಯೇ ಬೇರೆ ಇರ್ತದೆ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಯಾವುದನ್ನು ಯಾವ ರೀತಿ ಓದಬೇಕು ಅಂತ. ಅದಕ್ಕೆ ತಕ್ಕನಾಗಿ ಓದುವ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟನ್ನು ಯಾವುದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು. ಇಲ್ಲಿ ಮತ್ತೊಂದು ಮುಖ್ಯ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ಯಾಕೆ ಅಂತಂದರೆ, ಎಕ್ಸಾಮಿನೂ 50 ದಿನ ಇದೆ. ಇದರ ಮಧ್ಯೆ ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ, 2ನೇ ಪ್ರಿಪ್ರೇಟರಿ ಏನೋ ಬರುತ್ತೆ. ಆಮೇಲೆ ಕೆಲವು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ಗಳನ್ನೂ ಮಾಡ್ತಾರೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು. ಆಗ ಏನು ಮಾಡೋದು, ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ಆದರೆ ವಿಷಯ ಏನು ಅಂತಂದರೆ, ನೀವು ಇವತ್ತಿನಿಂದ ಏನು ಟೈಮ್ ಟೇಬಲ್ ಹಾಕ್ಕೊಳ್ತೀರೋ ಅದು ನಿಮ್ಮ ಮೇಯ್ನ್ SSLC ಎಕ್ಸಾಮಿನೇಷನ್ಗೆ, ಇಲ್ಲಿಂದ ಅಲ್ಲಿಯ ತನಕ ಮೇಯ್ನ್ ಎಕ್ಸಾಮ್ಗೆ ಓದ್ಕೊಂಡು ಹೋಗಿ. ಮಧ್ಯ ಪ್ರಿಪ್ರೇಟರಿ ಬಂತು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಬಂತು ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ, ಅದಕ್ಕೋಸ್ಕರ ಪ್ಲ್ಯಾನ್ ಚೇಂಜ್ ಮಾಡ್ಕೋಬೇಡಿ. ಅಂದರೆ ಉದಾಹರಣೆಗೆ ಪ್ರಿಪ್ರೇಟರಿ ಎಕ್ಸಾಮ್ ಬಂತಪ್ಪ, ಸೈನ್ಸ್ ಇದೆ, ಸೈನ್ಸಲ್ಲಿ ಬರೀ 4 ಚಾಪ್ಟರ್ ಓದಿದ್ದೀರಾ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಇದೆ, ಹಂಗಾಗ್ಬಿಟ್ಟು 4 ದಿನ ಫುಲ್ ಸೈನ್ಸೇ ಓದ್ಬರೋಣ, ಮುಗಿಸ್ಬೇಕು ಪ್ರಿಪ್ರೇಟರಿ ಎಕ್ಸಾಮ್ ಒಳಗಡೆ ಅನ್ನೋ ಪ್ಲ್ಯಾನನ್ನು ಮಾಡಬೇಡಿ. ನೀವು ಸೈನ್ಸಲ್ಲಿ 4 ಚಾಪ್ಟರ್ ಓದಿದ್ದೀರಾ, 5 ಚಾಪ್ಟರ್ ಓದಿದ್ದೀರಾ, ಅಷ್ಟರಲ್ಲಿ ಎಷ್ಟು ಬರುತ್ತೆ ಮಾರ್ಕ್ಸು ಬರಲಿ ಪರವಾಗಿಲ್ಲ, ಪ್ರಿಪ್ರೇಟರಿ ಬರೀರಿ, ಅಷ್ಟರಲ್ಲೇ ಪ್ರಿಪ್ರೇಟರಿ ಬರೀರಿ. ನಿಮ್ಮ ಗುರಿ ಮೇಯ್ನ್ ಎಕ್ಸಾಮ್ ಆಗಿರಬೇಕು. ಇಲ್ಲಾಂದರೆ ಪ್ರಿಪ್ರೇಟರಿಗೋಸ್ಕರ ನೀವು ಡಿಸ್ಟರ್ಬ್ ಮಾಡ್ಕೊಂಡು ಓದಕ್ಕೆ ಹೋಗೋದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ಗೋಸ್ಕರ ಪುನಃ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡು ಓದಕ್ಕೆ ಹೋಗೋದು ಮಾಡಿದ್ರೆ ನಿಮ್ಮ ಮೇಯ್ನ್ ಎಕ್ಸಾಮ್ಗೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ನೀವು ಪ್ರಿಪ್ರೇಟರಿ ಬರಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಬರಲಿ, ಎಷ್ಟು ಓದಿರ್ತೀರೋ ಅಷ್ಟನ್ನು ನೀಟಾಗಿ ಬರೆಯುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಅಟ್ ದ ಮೋಸ್ಟ್ ಏನು ಮಾಡಿ ಅಂತಂದರೆ, ಯಾವುದಾದ್ರೂ ಪೇಪರ್ ಇದ್ದಾಗ, ಸೈನ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಹಿಂದಿನ ದಿನ ಮಾತ್ರ ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಓದೋ ಥರ ಮಾಡ್ಕೊಳ್ಳಿ. ಬಿಟ್ಟರೆ ಈ ಪ್ಲ್ಯಾನನ್ನು ಪ್ರಿಪ್ರೇಟರಿ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದು ಟೈಮ್ ಟೇಬಲ್ಗೆ ಸಂಬಂಧಪಟ್ಟಂಗೆ ನಾನು ನಿಮ್ಗೇನು ಹೇಳಿದೆ, 3 ಮುಖ್ಯ ವಿಷಯಗಳು. ಏನು, ಒಂದು ಮೈಂಡ್ಸೆಟ್ಟು, 2ನೇದೇನು ನೀವು ಪ್ರಿಪ್ರೇಷನಲ್ಲಿ ಯಾವ ಲೆವೆಲ್ ಇದ್ದೀರಾ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೊಂಡು ಬರ್ಕೊಳ್ಳೋದು, 3ನೇದು ಒಂದು ಸೈಂಟಿಫಿಕ್ ಆದ ವರ್ಕಬಲ್ ಆದ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಬಗ್ಗೆ ಮಾತಾಡಿದ್ವಿ. ಟೈಮ್ ಟೇಬಲ್ ಹೇಗಿರಬೇಕು ಅಂತ 2 ರೀತಿಯ ಟೈಮ್ ಟೇಬಲ್ಗಳನ್ನ ನಾನು ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಟೈಮ್ ಟೇಬಲ್ಗಳನ್ನ ಬದಲಾಯಿಸ್ಕೋಬೋದು. ಮತ್ತು ಸ್ಕೂಲ್ ನಡೆಯುವಾಗ ಸ್ಕೂಲಲ್ಲಿರುವ ಟೈಮನ್ನು ಕೂಡ ಅತ್ಯಂತ ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಯಾವಾಗಲೂ ನಿಮ್ಮ ಗಮನದಲ್ಲಿರಲಿ ನಿಮ್ಮ ಗೋಲ್ ಏನು ಈ 70 ದಿನಗಳಲ್ಲಿ ಅಂತ. ಅದು ಗಮನದಲ್ಲಿದ್ದಾಗ ಸ್ಕೂಲಲ್ಲಿರುವ ಟೈಮ್ನೂ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ನಿಮ್ಗಾಗತ್ತೆ. ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಎಲ್ಲ ಸ್ಟೂಡೆಂಟ್ಸು ಕೇಳ್ತಕ್ಕಂಥದ್ದು ಏನು ಅಂತಂದರೆ, ನಾವು ಓದ್ತೀವಿ, ಟೈಮ್ ಟೇಬಲ್ನೂ ಹಾಕ್ಕೊಳ್ತೀವಿ, ಸಿಸ್ಟಮ್ಯಾಟಿಕ್ ಓದ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಓದಿದ್ದು ಮರ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಓದಿದ್ದು ಮರ್ತೋಗದಿರಲಿ ಅಂತ ಹೇಳಿಬಿಟ್ಟು ವೀಕ್ಲಿ ರಿವಿಷನ್, ಫೋರ್ಟ್ನೈಟ್ಲಿ ರಿವಿಷನ್ ಅಂತ ಮಾಡ್ತಾರೆ. ಹಾಗಿದ್ರೆ ಓದಿದ್ದು ಮರ್ತೋಗ್ದಿರೋಕ್ಕೆ ಏನು ಮಾಡಬೇಕು? ಮೊದಲನೇದಾಗೇನು ಅಂತಂದರೆ, ಓದಿದ್ದು ಎಂಥ ಬುದ್ಧಿವಂತರೇ ಆಗಿರಲಿ, ಎಂಥ ಜೀನಿಯಸ್ಸೇ ಆಗಿರಲಿ, ಸಾಮಾನ್ಯವಾಗಿ ಓದಿದ್ದು ಸ್ವಲ್ಪ ದಿನಗಳಾದಮೇಲೆ ಮರ್ತೋಗೇ ಹೋಗುತ್ತೆ. ಹಾಗೆ ಮರ್ತೋಗಬಾರ್ದು ಅಂದರೆ ಬೆಸ್ಟ್ ಥಿಂಗ್ ಏನು ಅಂತಂದರೆ, ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡು ಓದುವಂಥದ್ದು, 2ನೇದು ಫ್ರೀಕ್ವೆಂಟ್ ರಿವಿಷನ್ ಮಾಡ್ತಕ್ಕಂಥದ್ದು.
ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡು ಓದ್ತಕ್ಕಂಥದ್ದು. ನಾನು ಈ ಹಿಂದೆ ಹೇಳಿದೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಓದೋ ವಿಧಾನ ಬೇರೆ ಇರುತ್ತೆ, ಇದಾಗಲೇ ನಿಮಗೆ ಗೊತ್ತಿರುತ್ತೆ ಅಂತ. ಆ ರೀತಿ ಪ್ರತಿಯೊಂದು ಸಬ್ಜೆಕ್ಟನ್ನು ಓದಬೇಕಾದ ರೀತಿ ಓದಿ ಅರ್ಥ ಮಾಡ್ಕೊಳ್ಳಿ. ನೀವು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಯಾವುದೋ ಒಂದು ಚಾಪ್ಟರ್ ಅರ್ಥ ಆಗಲಿಲ್ಲ, ಯಾವುದೋ ಒಂದು ಟಾಪಿಕ್ ಅರ್ಥ ಆಗಲಿಲ್ಲ, ಆಗ ವಿತೌಟ್ ಎನಿ ಹೆಸಿಟೇಷನ್ ನಿಮ್ಮ ಟೀಚರ್ಸ್ನ ಕೇಳಿ, ಡೌಟ್ ಕ್ಲಿಯರ್ ಮಾಡ್ತಾರೆ. ಅಥವಾ ಒಂದು ಟೆಕ್ಸ್ಟ್ ಬುಕ್ ಓದಿ, ಅಥವಾ ನೋಟ್ಸ್ ಓದಿ, ಅಥವಾ ಈಗಂತೂ ಸಿಕ್ಕಾಬಟ್ಟೆ ಸೋರ್ಸ್ಗಳು ಲಭ್ಯ ಇದೆ. ನಿಮಗೆ ಯೂಟ್ಯೂಬಲ್ಲಿ ಪ್ರತಿಯೊಂದು ಟಾಪಿಕ್ಕೂ ಅತ್ಯಂತ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಗಳು ಸಿಗ್ತವೆ, ಅದನ್ನು ಗಮನಿಸಿ. ಒಟ್ಟಾರೆಯಾಗಿ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ. ಎರಡನೇದು ಫ್ರೀಕ್ವೆಂಟ್ ರಿವಿಷನ್. ಫ್ರೀಕ್ವೆಂಟ್ ರಿವಿಷನ್ ಅಂದ್ರೇನು ನೋಡಿ. ಇವತ್ತು ಉದಾಹರಣೆಗೆ ಸೈನ್ಸಲ್ಲಿ ಯಾವುದೋ ಒಂದು ಚಾಪ್ಟರ್ ಓದ್ತೀರಾ, 3 hours ಓದ್ತೀರಾ. 3 hours ಇರುತ್ತೆ ಸೈನ್ಸ್ಗೆ ಅಂತ ಅಂದ್ಕೊಳ್ಳಿ ಟೈಮು. 3 hoursಲ್ಲಿ 2.25 ಗಂಟೆ ಆ ಚಾಪ್ಟ್ರನ್ನ ಓದಿ. ಕಡೆಯ 15 ನಿಮಿಷ ಏನು ಮಾಡಿ ಅಂತಂದರೆ, ಆ ಚಾಪ್ಟರ್ ಏನು ಓದಿರ್ತಿರಲ್ಲ 15 ನಿಮಿಷ, ಕಡೆಯ 15 ನಿಮಿಷ ಕಣ್ಮುಚ್ಕೊಂಡು ಏನನ್ನು ಓದಿದ್ದೀರಾ ಅದನ್ನು ಮನಸ್ಸೊಳಗಡೆ ಕಂಪ್ಲೀಟ್ ರಿವೈಸ್ ಮಾಡ್ಕೊಳ್ಳಿ. ಹಂಗೆ ರಿವೈಸ್ ಮಾಡ್ಕೊಳ್ಳುವಾಗ ಯಾವುದೋ ಒಂದು ಪಾಯಿಂಟ್ ಸ್ಟ್ರಕ್ ಆದರೆ, ಯಾವುದೋ ಒಂದು ಪಾಯಿಂಟ್ ನೆನಪಿಗೆ ಬರಲಿಲ್ಲ ಅಂದರೆ, ತಕ್ಷಣ ಯಾವುದ್ರಲ್ಲಿ ಓದಿರ್ತಿರಲ್ಲ, ನೋಟ್ಸಲ್ಲೋ ಅಥವಾ ಟೆಕ್ಸ್ಟ್ ಬುಕ್ಕಲ್ಲೋ, ತಕ್ಷಣ ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ ತೆಗೆದು ಎಲ್ಲಿ ಮಿಸ್ ಆಯಿತು ಅದನ್ನು ನೋಡಿ ಪುನಃ ರಿವೈಸ್ ಮಾಡ್ಕೊಳ್ಳಿ. ಸೊ ಪ್ರತಿದಿನ ಒಂದು ಚಾಪ್ಟರ್ನ ಓದಿದಾಗ ಕಡೆಯ 15 ನಿಮಿಷ ಆ ಚಾಪ್ಟರ್ನ ಕಣ್ಣು ಮುಚ್ಕೊಂಡು ರಿವೈಸ್ ಮಾಡಬೇಕು ನೀವು. ಆ ಚಾಪ್ಟರ್ ಇಡೀ ಚಾಪ್ಟರ್ ಓದಿರ್ಬೋದು ನೀವು, ಅಥವಾ ಒಂದು ಚಾಪ್ಟ್ರಲ್ಲಿ ಯಾವುದೋ ಒಂದು 3 ಟಾಪಿಕ್ ಕಂಪ್ಲೀಟ್ ಮಾಡಿರ್ಬೋದು. ಒಟ್ಟಿನಲ್ಲಿ 2.25 ಗಂಟೆಗಳಲ್ಲಿ ಏನು ಓದಿರ್ತೀರೋ ಅದನ್ನು ಕಡೆಯ 15 ನಿಮಿಷ ರಿವೈಸ್ ಮಾಡಿ. ಅದಾದ ಮೇಲೆ ಇದು ಮೊದಲನೇ ದಿನ. ಎರಡನೇ ದಿನ 2ನೇ ಚಾಪ್ಟರ್ಗೆ ಹೋಗ್ತೀರ ಅದೇ ಸಬ್ಜೆಕ್ಟಲ್ಲಿ. 2ನೇ ಚಾಪ್ಟರ್ ಶುರು ಮಾಡೋಕ್ಕೂ ಮೊದಲು ಮೊದಲನೇ ಚಾಪ್ಟರ್ ಓದಿರ್ತಿರಲ್ಲ ಹಿಂದಿನ ದಿನ, ಅದನ್ನು 15 ನಿಮಿಷ ರಿವೈಸ್ ಮಾಡಿ, ಆಮೇಲೆ 2ನೇ ಚಾಪ್ಟರ್ ಓದಿ. 2ನೇ ಚಾಪ್ಟ್ರು ಮುಗಿಸ್ಲಿಕ್ಕೆ 15 ನಿಮಿಷ ಇದ್ದಾಗ 2ನೇ ಚಾಪ್ಟ್ರನ್ನ ಕಣ್ಮುಚ್ಕೊಂಡು ರಿವೈಸ್ ಮಾಡಿ. ಇನ್ನು 3ನೇ ದಿನಕ್ಕೆ ಬನ್ನಿ. 3ನೇ ದಿನ ಬಂದಾಗ ಏನು ಮಾಡಿ ಅಂತಂದರೆ, ಮೊದಲನೇ ಚಾಪ್ಟರ್ ಏನು ಓದಿರ್ತಿರಲ್ಲ, ಫಸ್ಟ್ ಡೇ 1 ಓದಿರ್ತಿರಲ್ಲ, ಅದನ್ನು 10 ನಿಮಿಷ ರಿವೈಸ್ ಮಾಡಿ, ಆಮೇಲೆ 2ನೇ ಚಾಪ್ಟರ್ನ 15 ನಿಮಿಷ ರಿವೈಸ್ ಮಾಡಿ, ಆಮೇಲೆ 3ನೇ ಚಾಪ್ಟರ್ ಶುರು ಮಾಡಿ. 3ನೇ ಚಾಪ್ಟರ್ ಅಗೈನ್ ಮುಗಿಸಿದ ಮೇಲೆ, 3ನೇ ಚಾಪ್ಟರ್ ಕಂಪ್ಲೀಟಾಗಿ ಮುಗಿಸ್ತಿರೋ ಅಥವಾ ಕೆಲವು ಟಾಪಿಕ್ಗಳು ಮುಗಿಸ್ತಿರೋ, ಎಷ್ಟು ಮುಗಿಸ್ತಿರೋ ಅಷ್ಟು ಮುಗಿಸಿದ ಮೇಲೆ ಕಡೆಯ 15 ನಿಮಿಷ ಅದನ್ನು ಪುನಃ ರಿವೈಸ್ ಮಾಡಬೇಕು. ಇನ್ನು ಡೇ 4ಗೆ ಬಂದಾಗ ಮೊದಲನೇ ಚಾಪ್ಟ್ರು 5 ನಿಮಿಷ ರಿವೈಸ್ ಮಾಡಿ, 2ನೇ ಚಾಪ್ಟ್ರು 10 ನಿಮಿಷ ರಿವೈಸ್ ಮಾಡಿ, 3ನೇ ಚಾಪ್ಟ್ರು 15 ನಿಮಿಷ ರಿವೈಸ್ ಮಾಡಿ, ಆಮೇಲೆ 4ನೇ ಚಾಪ್ಟ್ರಿಗೆ ಹೋಗಿ 4ನೇ ಚಾಪ್ಟ್ರು ಕೂಡ ಇನ್ನೇನು ಮುಗಿಸಿದ ಮೇಲೆ 15 ನಿಮಿಷ ರಿವೈಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಪ್ರತಿ ಚಾಪ್ಟ್ರು ನೀವು ಕಂಟಿನ್ಯೂಸ್ ಆಗಿ 4 ದಿನ 4 ರಿವಿಷನ್ ಮಾಡಿರ್ತೀರ. 4 ರಿವಿಷನ್ ಮಾಡಿದ್ದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಮರೆಯಲ್ಲ, ಕಂಪ್ಲೀಟಾಗಿ ನಿಮ್ಮ ಮೈಂಡ್ ಒಳಗಡೆ ಕೂತಿರುತ್ತೆ. ಯಾಕೆಂದರೆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡು ಕೂಡ ನೀವು ಓದಿರ್ತೀರಾ. ಹೀಗೆ ಮಾಡೋಕ್ಕೋದಾಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು. ಏನು ಅಂತಂದರೆ, ಅಲ್ಲ ಸರ್ 4ನೇ ದಿನ ತೊಗೊಳ್ಳಿ ಎಕ್ಸಾಂಪಲ್ಲು. 4ನೇ ದಿನ ತೊಗೊಂಡಾಗ ಮೊದಲನೇ ಚಾಪ್ಟರ್ 5 ನಿಮಿಷ, 2ನೇ ಚಾಪ್ಟರ್ 10 ನಿಮಿಷ, 3ನೇ ಚಾಪ್ಟರ್ 15 ನಿಮಿಷ, ಎಷ್ಟಾಯಿತು? 15 × 25 ಅರ್ಧ ಗಂಟೆ ಅಲ್ಲೇ ಹೊರಟೋಯ್ತು. ಆಮೇಲೆ ಪುನಃ ಲಾಸ್ಟಲ್ಲಿ 4ನೇ ಚಾಪ್ಟರ್ 15 ನಿಮಿಷ, 3/4 ಗಂಟೆ ಅಲ್ಲೇ ಹೋಯ್ತು. ನಮಗೆ ಮಿಕ್ಕದನೇ 2 ಗಂಟೆ ಅಥವಾ 1.5 ಗಂಟೆ. ಹಾಗಿದ್ದಾಗ ಇಡೀ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಬರ್ಬೋದು. ಈ ಪ್ರಶ್ನೆ ಬರೋದಕ್ಕೆ ಅನೇಕ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವೀಕ್ಲಿ ರಿವಿಷನ್ನು, ಫೋರ್ಟ್ನೈಟ್ಲಿ ರಿವಿಷನ್ ಅಂತ ಇಟ್ಕೊಳ್ತಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಈ ರೀತಿ ಒಂದು ವೀಕ್ ಫುಲ್ ರಿವೈಸ್ ಮಾಡದೆ ಬಿಟ್ಟರೆ ಪುನಃ ಹೊಸದಾಗಿ ಓದ್ದಂಗೆ ಆಗುತ್ತೆ. ಉದಾಹರಣೆಗೆ ಸೋಮವಾರ ಯಾವುದೋ ಒಂದು ಚಾಪ್ಟರ್ ಓದಿರ್ತೀರಾ, ಇಡೀ ವಾರ ಟಚ್ ಮಾಡಲ್ಲ ಅದನ್ನು. ಮುಂದಿನ ಸೋಮವಾರ ಪುನಃ ರಿವಿಷನ್ಗೆ ಎತ್ಕೊಂಡ್ರೆ ಓದಿರೋದ್ರಲ್ಲಿ 3/4 ಭಾಗ ಮರ್ತೋಗಿರುತ್ತೆ, ಅರ್ಧ ಭಾಗ ಮರ್ತೋಗಿರುತ್ತೆ. ಆಗ ಪುನಃ ಹೊಸದಾಗಿ ಓದ್ದಂಗೆ ಆಗುತ್ತೆ. ಹಾಗಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಈ ರೀತಿ ಫ್ರೀಕ್ವೆಂಟ್ ರಿವಿಷನ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಎಷ್ಟು ಓದಿರ್ತೀರೋ ಅಷ್ಟೊಂದು ಕಂಪ್ಲೀಟಾಗಿ ನಿಮ್ಮಲ್ಲಿ ಜ್ಞಾಪಕ ಇರುತ್ತೆ, ನೆನಪಲ್ಲಿರುತ್ತೆ. ಇದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಆತಂಕ ಏನಿದೆಯಲ್ಲ, ಹಿಂಗೆ ರಿವಿಷನ್ಗೆ ಟೈಮ್ ಹೋಗ್ಬಿಟ್ರೆ ಸಿಲೆಬಸ್ ಮುಗಿಸೋಕ್ಕಾಗಲ್ಲ ಅಂತ. ಫಾರ್ ಎ ಮೊಮೆಂಟ್ ಅನ್ಕೊಳ್ಳೋಣ, ನೀವು 10 ಚಾಪ್ಟರ್ ಇದೆ ಒಂದು ಸಬ್ಜೆಕ್ಟಲ್ಲಿ, ಈ ರೀತಿ ಫ್ರೀಕ್ವೆಂಟ್ ರಿವಿಷನ್ ಮಾಡ್ತಾ 7 ಚಾಪ್ಟರ್ ಮಾತ್ರ ಮುಗಿಸಿದ್ದೀರಾ ಅಂದ್ಕೊಳ್ಳಿ. ಅದು ಪಕ್ಕ ಮುಗಿಸಿರ್ತಾರೆ ಈ ಥರ ಮಾಡಿದಾಗ. ಇನ್ನು 3 ಚಾಪ್ಟರ್ ಮುಗಿಸಿದಿರಲ್ಲ. ಹೀಗಿದ್ದಾಗಲೂ ಕೂಡ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ದ್ಯಾನ್ 80-90%. ಯಾಕೆ ಅಂತಂದರೆ ಎಕ್ಸಾಮಿನೇಷನಲ್ಲಿ ಚಾಯ್ಸ್ ಇರುತ್ತೆ, ಇದನ್ನು ಬಳಸ್ಕೊಂಡು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೂ ಒಂದಿದೆ, ನೀವು 7 ಚಾಪ್ಟರ್ ಮಾತ್ರ ಮುಗಿಸಿರ್ತೀರ, 10 ಚಾಪ್ಟ್ರಲ್ಲಿ ಪಕ್ಕಾ ಮುಗಿಸಿರ್ತೀರ. ಎಕ್ಸಾಮ್ ಬಂದಾಗ ಏನಾಗುತ್ತೆ, ಎಕ್ಸಾಮಲ್ಲಿ ಪ್ರತಿ ಪೇಪರ್ಗೂ 2-3 ದಿನ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಉಳಿದಿರೋ 3 ಚಾಪ್ಟರ್ಗಳನ್ನ ಮುಗಿಸ್ಕೋಬೋದು. ಅದ್ರ ಬದಲು ನೀವು ರಿವಿಷನ್ ಮಾಡೋಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗಿ ಸಿಲೆಬಸ್ ತುಂಬ ಉಳ್ಕೊಂಡ್ಬಿಡುತ್ತೆ ಅಂದ್ಕೊಂಡು 10 ಚಾಪ್ಟರ್ ಓದಿರ್ತೀರ, ಆದರೆ ಅರ್ಧಂಬರ್ಧ ನೆನಪಿರುತ್ತೆ. ಹಂಗಾದಾಗ ಏನಾಗುತ್ತೆ ಅಂತಂದರೆ, 7 ಚಾಪ್ಟರ್ನ ಕಂಪ್ಲೀಟಾಗಿ ಓದಿ 80% ಮೇಲೆ ಸ್ಕೋರ್ ಮಾಡಬಲ್ಲಂತ ನೀವು 10 ಚಾಪ್ಟರ್ನೂ ಅರ್ಧಂಬರ್ಧ ಓದಿ 60% ಕೂಡ ರೀಚ್ ಆಗೋಕ್ಕಾಗಲ್ಲ. ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ಹಾಗಾಗಿ ಯಾವುದೇ ಡೌಟ್ ಇಲ್ಲದೆ ಈ ಫ್ರೀಕ್ವೆಂಟ್ ರಿವಿಷನ್ನ ಫಾಲೋ ಮಾಡಿ. ನಿಮ್ಮ ಮುಂದೆ ಇನ್ನೂ 50 ದಿನ ಇದೆ, ಈವನ್ 40 ದಿನ ಇದ್ರೂ ನಡೆಯುತ್ತೆ ಇದು. ಇನ್ನು ಕಡೆಯದಾಗಿ, ಈಗ ಇಲ್ಲಿ ತನಕ ಏನು ಮಾಡಿದ್ರೆ, ನೀವು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀರಾ, ಸ್ಕೂಲ್ ದಿನಕ್ಕೊಂದು ಹಾಕ್ಕೊಂಡಿದ್ದೀರಾ, ರಜಾ ದಿನಕ್ಕೊಂದು ಹಾಕ್ಕೊಂಡಿದ್ದೀರಾ, ರೆಗ್ಯುಲರಾಗಿ ಓದ್ತಾ ಬರ್ತಾ ಇದ್ದೀರಾ, ಸಿಸ್ಟಮ್ಯಾಟಿಕಾಗಿ ಓದ್ತಾ ಇದ್ದೀರಾ, ಸಬ್ಜೆಕ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತು ಫ್ರೀಕ್ವೆಂಟ್ ರಿವಿಷನ್ನು ಮಾಡ್ತಾ ಓದ್ತಾ ಇದ್ದೀರಾ. ನಿಮ್ಮ ಮೈಂಡಲ್ಲಿ ಒಂದು ಮೈಂಡ್ ಸೆಟ್ ರೆಡಿ ಆಗಿಬಿಟ್ಟಿದೆ, ನಾನು ಟೆನ್ನಿ ಕಾಸ್ಟ್ ಈ ಎಕ್ಸಾಮ್ನಲ್ಲಿ ಅತ್ಯುತ್ತಮವಾಗಿ ಸ್ಕೋರ್ ಮಾಡಲೇಬೇಕು ಅಂತ.
ಹೀಗೆ ಮಾಡ್ಕೊಂಡು ಬರ್ತಾ ಎಕ್ಸಾಮ್ ಹತ್ರ ಬರುವಷ್ಟೊತ್ತಿಗೆ, ಎಕ್ಸಾಮ್ ಇನ್ನೊಂದು 4-5 ದಿನ ಇರೋವಷ್ಟೊತ್ತಿಗೆ ನಿಮ್ಮ ಒಳಗಡೆ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇರುತ್ತೆ. ಯಾಕೆ ಅಂತಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಕನಿಷ್ಠ 70-80% ಚಾಪ್ಟರ್ಸು, 70-80% ಸಿಲೆಬಸ್ಸು ನಿಮ್ಮ ಒಳಗಡೆ ಕಂಪ್ಲೀಟ್ ಅರ್ಥ ಆಗಿ ನೆನಪಲ್ಲೂ ಇರುತ್ತೆ. ಯು ವಿಲ್ ಬಿ ಹ್ಯಾವಿಂಗ್ ಟೋಟಲ್ ಕಾನ್ಫಿಡೆನ್ಸ್. ಆಗ ಲಾಸ್ಟ್ ಮೊಮೆಂಟಲ್ಲಿ ಏನು ಮಾಡಬೇಕು, ನೀವು ಎಕ್ಸಾಮಿನ 4-5 ದಿನ ಇರೋ ಹಾಗೆ 3 ದಿನಗಳ ಕಾಲ ಮಾಡೆಲ್ ಪೇಪರ್ಗಳನ್ನ ಆನ್ಸರ್ ಮಾಡಿ. ಉದಾಹರಣೆಗೆ ಮಾರ್ಚ್ 18ಗೆ ಎಕ್ಸಾಮ್ ಶುರುವಾಗ್ತಾಯಿದೆ ಅಂತಂದರೆ ಮಾರ್ಚ್ 12, 13, 14 ಈ 3 ದಿನಗಳ ಕಾಲ ಒಟ್ಟು 6 ಸಬ್ಜೆಕ್ಟ್ನ ನೀವು ಮಾಡೆಲ್ ಪೇಪರ್ನ ಅಟೆಂಡ್ ಮಾಡಿ. ಎಕ್ಸಾಮ್ ಕಂಡೀಷನಲ್ಲೇ ಅಟೆಂಡ್ ಮಾಡಿ. ಎಕ್ಸಾಕ್ಟಾಗಿ 3-4 ಗಂಟೆ ಕೂತ್ಕೊಂಡು 1/4 ಗಂಟೆ ಪೇಪರ್ನ ಓದಿ, ಕ್ವಶನ್ ಪೇಪರ್ನ ಓದಿ, ಆಮೇಲೆ ಕೂತ್ಕೊಂಡು ಆನ್ಸರ್ ಮಾಡಿ. ಹೀಗೆ ಮಾಡುವಾಗ ಬೆಳಗ್ಗೆ ಲ್ಯಾಂಗ್ವೇಜ್ ಪೇಪರು, ಮಧ್ಯಾಹ್ನ ಕೋರ್ಸ್ ಸಬ್ಜೆಕ್ಟು, ಅಥವಾ ಬೆಳಗ್ಗೆ ಕೋರ್ಸ್ ಸಬ್ಜೆಕ್ಟು, ಮಧ್ಯಾಹ್ನ ಲ್ಯಾಂಗ್ವೇಜ್ ಪೇಪರ್, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಪೇಪರ್ನ ಅಟೆಂಡ್ ಮಾಡ್ತಾ ಇರ್ತೀರಲ್ಲ, ಉದಾಹರಣೆಗೆ 12ನೇ ತಾರೀಕು ನೀವು ಸೈನ್ಸು ಮತ್ತು ಕನ್ನಡ ಅಟೆಂಡ್ ಮಾಡ್ತಾ ಇರ್ತೀರಾ. ಅವತ್ತು ಬೆಳಗ್ಗೆ ಸೈನ್ಸ್ 10 ಗಂಟೆಗಿದ್ದರೆ ಬೆಳಗ್ಗೆ 6ರಿಂದ 10 ಗಂಟೆ ತನಕ ಸೈನ್ಸ್ನ ಒಂದು ಸರಿ ರಿವೈಸ್ ಮಾಡ್ಕೊಳ್ಳಿ, ಆಮೇಲೆ ಪೇಪರ್ ಅಟೆಂಡ್ ಮಾಡ್ಕೊಳ್ಳಿ. ಅದೇ ರೀತಿ ಮಧ್ಯಾಹ್ನ ಕನ್ನಡ ಇದ್ದರೆ ಒಂದು 2 ಅವರ್ ಗ್ಯಾಪ್ ಕೊಡಿ, ಒಂದು ಎಕ್ಸಾಮ್ಗೂ ಇನ್ನೊಂದು ಎಕ್ಸಾಮ್ಗೂ 2 ಅವರಲ್ಲಿ ಕನ್ನಡ ರಿವೈಸ್ ಮಾಡ್ಕೊಳ್ಳಿ, ಕನ್ನಡ ಪೇಪರ್ ಅಟೆಂಡ್ ಮಾಡಿ. ಅದಾದಮೇಲೆ ಉಳಿದ ಟೈಮು ನೆಕ್ಸ್ಟ್ ಡೇ ಯಾವ ಎಕ್ಸಾಮ್ ಅಂತ ಇಟ್ಕೊಂಡಿರ್ತೀರಲ್ಲ ಅದನ್ನು ಓದ್ಕೊಳ್ಳಿ, ಅದನ್ನು ಅಟೆಂಡ್ ಮಾಡಿ. ಈ ರೀತಿ ಎಕ್ಸಾಮ್ 4-5 ದಿನ ಇರುವಾಗ 3 ದಿನಗಳ ಕಾಲ ದಿನಕ್ಕೆ 2 ಮಾಡೆಲ್ ಪೇಪರ್ ಹತ್ರ ಅಟೆಂಡ್ ಮಾಡಿ, ಕರೆಕ್ಟಾಗಿ ಎಕ್ಸಾಮ್ ಕಂಡೀಷನಲ್ಲಿ ಅಟೆಂಡ್ ಮಾಡಿ. ಹಂಗೆ ಮಾಡೋದ್ರಿಂದ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಎಲ್ಲಿ ವೀಕ್ ಇದ್ದೀನಿ, ಎಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವ ಚಾಪ್ಟರ್ಗಳು ಇನ್ನೂ ಸ್ವಲ್ಪ ರಿವೈಸ್ ಮಾಡಬೇಕು ಅನ್ನೋದೆಲ್ಲ ಐಡಿಯಾ ಬರುತ್ತೆ. ಅದನ್ನು ಕಡೆ 2 ದಿನಗಳ ಕಾಲ ಗಮನ ಕೊಟ್ಟು ಓದ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಬಂದಾಗ ಮೊದಲನೇ ಪೇಪರು, ಉದಾಹರಣೆಗೆ ಮೊದಲನೇ ಪೇಪರ್ ಸಾಮಾನ್ಯವಾಗಿ ಕನ್ನಡ ಇರುತ್ತೆ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಆ ಫಸ್ಟ್ ಲ್ಯಾಂಗ್ವೇಜ್ ಯಾವತ್ತಿರುತ್ತೋ ಅದಕ್ಕಿಂತ 1 ದಿನ ಮುಂಚೆ ಅದನ್ನ ಓದಿ ಸಾಕು. ಅಕಸ್ಮಾತ್ ಇನ್ನೂ ಅದ್ರಲ್ಲಿ ಓದೋದು ಜಾಸ್ತಿ ಇದೆ ಅಂದರೆ ಅದಕ್ಕಿಂತ 2 ದಿನ ಮುಂಚೆ. ಉದಾಹರಣೆಗೆ ಮಾರ್ಚ್ 18ಕ್ಕೆ ಎಕ್ಸಾಮ್ ಇದೆ ಅಂತಂದರೆ 16, 17 2 ದಿನ ಆ ಪೇಪರ್ನ ಓದಿ, ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ನ ಓದಿ. ಸಾಮಾನ್ಯವಾಗಿ ಫಸ್ಟ್ ಪೇಪರ್ ಆದಮೇಲೆ, ಫಸ್ಟ್ ಲ್ಯಾಂಗ್ವೇಜ್ ಆದಮೇಲೆ 3-4 ದಿನ ಗ್ಯಾಪ್ ಇರುತ್ತೆ. ಈ ಸರಿನೂ ಕೂಡ 2ನೇ ಸಬ್ಜೆಕ್ಟು ಸೈನ್ಸು 3-4 ದಿನ ಗ್ಯಾಪ್ ಇದೆ. ಹಾಗೆ ನೋಡಿದ್ರೆ ಪ್ರತಿ ಸಬ್ಜೆಕ್ಟ್ಗೂ 2-3 ದಿನ ಗ್ಯಾಪ್ ಇರುತ್ತೆ. ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿಗೆ 2 ದಿನ ಗ್ಯಾಪ್ ಇದ್ದರೆ ಕೋರ್ಸ್ ಸಬ್ಜೆಕ್ಟ್ಗಳಿಗೆ 3 ದಿನ ಗ್ಯಾಪ್ ಇರುತ್ತೆ. ಈ 3 ದಿನ ಗ್ಯಾಪನ್ನು ನೀವು ಅತ್ಯಂತ ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಒಂದು ಪೇಪರ್ ಮುಗಿಸ್ತೀರಾ, ಇದಾದ 3 ದಿನಕ್ಕೆ ನೆಕ್ಸ್ಟ್ ಪೇಪರ್ ಇದೆ. ಮನೆಗೆ ಬಂದ ತಕ್ಷಣವೇ ಯಾವುದು ನೆಕ್ಸ್ಟ್ ಪೇಪರ್ ಇರುತ್ತೆ, ಉದಾಹರಣೆ ಕನ್ನಡ ಮುಗಿಸಿ ಬರ್ತೀರಾ, 3 ದಿನ 4 ದಿನ ಆದಮೇಲೆ ಸೈನ್ಸ್ ಇರುತ್ತೆ. ನೀವು ಬಂದ ದಿನವೇ ಅವತ್ತು ಮಧ್ಯಾಹ್ನ ಕೂತ್ಕೊಂಡು ಆ ಸಬ್ಜೆಕ್ಟ್ ಒಂದು ಮಾಡೆಲ್ ಪೇಪರ್ ಅಟೆಂಡ್ ಮಾಡಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮ್ ಕಂಡೀಷನಲ್ಲೇ ಬರೀರಿ, ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರು ಚಾಪ್ಟ್ರಲ್ಲಿ ಇನ್ನೂ ಡೌಟ್ ಇದೆಯಾ, ಕನ್ಫ್ಯೂಷನ್ ಇದೆಯಾ, ಫ್ಲೋ ಹೆಂಗಿದೆ, ಎಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ ಅಂತ ಅದಕ್ಕೆ ತಕ್ಕನಾಗಿ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಉಳಿದ 2-3 ದಿನ ಓದಿ. ಮತ್ತು ಉಳಿದ 2-3 ದಿನ ಮತ್ತೊಂದು ಕೆಲಸ ನೀವು ಮಾಡಬೇಕಾಗಿರೋದು ಅಂತಂದರೆ, ಇಲ್ಲಿ ತನಕ ಎಷ್ಟು ಚಾಪ್ಟರ್ ಪಕ್ಕಾ ಓದಿದಿರೋ ಅದನ್ನ ಕಂಪ್ಲೀಟ್ ರಿವಿಷನ್ ಮಾಡಿಬಿಡಿ ಫಸ್ಟ್. ಆಮೇಲೆ ಓದದೇ ಇರುವ ಚಾಪ್ಟರ್ಗಳು, ಅರ್ಧಂಬರ್ಧ ಓದಿರುವ ಚಾಪ್ಟರ್ಗಳನ್ನ ಅದನ್ನು ಓದಿ ಮತ್ತೊಮ್ಮೆ ರಿವಿಷನ್ ಮಾಡಿ. ದೆನ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ವೆರಿ ಮಚ್ ಈಸಿಲಿ ಆ್ಯಂಡ್ ವೆರಿ ಹೈ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ನೀವು ಖಂಡಿತ ಕನಿಷ್ಠಾತಿ ಕನಿಷ್ಠ 90% ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಮೋರ್ ದ್ಯಾನ್ 90-95% ಸ್ಕೋರ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಬರೀ ಸ್ಕೋರ್ ಮಾಡೋದಷ್ಟೇ ಅಲ್ಲ, ಸಬ್ಜೆಕ್ಟ್ನು ಅರ್ಥ ಮಾಡಿಕೊಂಡು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಸ್ಟೂಡೆಂಟ್ಸ್, ನಾನು ಇಲ್ಲಿ ತನಕ ಹೇಳಿದ್ದೇನು, ಮೊದಲು 3 ಮುಖ್ಯ ವಿಷಯ: ನಿಮ್ಮ ಮೈಂಡ್ ಸೆಟ್ಟು, ಪ್ರಾಪರ್ ಟೈಮ್ ಟೇಬಲ್ ಆ್ಯಂಡ್ ರಿವಿಷನ್ ಮೆಥಡ್. ಅದನ್ನು ಹಾಕ್ಕೊಂಡು ಈ ರೀತಿ ಫಾಲೋ ಮಾಡ್ತಾ ಬನ್ನಿ. ಮತ್ತು ಎಕ್ಸಾಮ್ ಟೈಮಲ್ಲೂ ಕೂಡ ಈ ರೀತಿ ಏನು ಹೇಳಿದ್ನೋ ಅದನ್ನ ಪಕ್ಕಾ ಫಾಲೋ ಮಾಡ್ತಾ ಬನ್ನಿ. ಯಾರೂ ಕೂಡ ನಿಮ್ಮನ್ನು ಮೋರ್ ದ್ಯಾನ್ 90% ಸ್ಕೋರ್ ಮಾಡೋದ್ರಿಂದ ತಡೆಯೋಕ್ಕಾಗಲ್ಲ. ಯಾರೂ ಕೂಡ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ತಡೆಯೋಕ್ಕಾಗಲ್ಲ. ಬಟ್ ಓನ್ಲಿ ಥಿಂಗ್ ಇಸ್, ನಿಮ್ಗೆ ಮೈಂಡ್ ಸೆಟ್ ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಈ ರೀತಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಬನ್ನಿ, ಹಾಗೆ ಆಗುತ್ತೆ. ಆಲ್ ದ ಬೆಸ್ಟ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.